ವೆನಿಸ್ ಇಟಲಿಯಲ್ಲಿರುವಂಥ ಒಂದು ಪ್ರಮುಖ ನಗರಗಳಲ್ಲಿ ಇದು ಒಂದು. ಇದಕ್ಕೆ ತುಂಬಾ ಇತಿಹಾಸ ಇದೆ, ಹಾಗೆ ಸುಮಾರಷ್ಟು ಫ್ಯಾಕ್ಟ್ಸ್ ಇದೆ. ಈಗ ನನ್ನ ಪ್ರಯಾಣ ಬಂದ್ಬಿಟ್ಟು ಪ್ಯಾರಿಸಿಂದ ಇಟಲಿ ಅಂದರೆ ರೋಮ್ಗೆ ಹೋಗ್ತಾ ಇದ್ದಾನೆ. ಬದವೇ ಗಂಡೋಲ ಅಂತಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು, ಅದ್ರ ಮೇಲೆ ಇಬ್ಬರನ್ನ ಅಥವಾ 3 ಜನ ಕರ್ಕೊಂಡು ಹೋಗ್ತಾರೆ. 2 ಸಿಟಿನ ಬೇರೆ ಮಾಡುವಂಥ ಮೇಜರ್ ಒಂದು ಬ್ರಿಡ್ಜು ಇದೆ, ಅಥವಾ ಮೇಜರ್ ರಿವರ್ ಇದು, ಅದಕ್ಕೆ ಕಟ್ಟಿರೋಂಥ ಬ್ರಿಡ್ಜ್ ಇದು. ಈಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಪ್ಯಾರಿಸಲ್ಲಿ ಅರೌಂಡ್ 3 o'clock ಆಗಿದೆ. ನಾನೊಂದು 12 ಗಂಟೆ 1 ಗಂಟೆಗೆ ನೈಟ್ ಎದ್ದು ಈಗ ಪ್ಯಾರಿಸ್ ಏರ್ಪೋರ್ಟಿಗೆ ಬಂದಿದ್ದೀನಿ. ಈಗ ನನ್ನ ಪ್ರಯಾಣ ಬಂದ್ಬಿಟ್ಟು ಪ್ಯಾರಿಸಿಂದ ಇಟಲಿ ಅಂದರೆ ರೋಮ್ಗೆ ಹೋಗ್ತಾ ಇದ್ದಾನೆ. ಸೊ ರೋಮಲ್ಲಿ ಇವತ್ತು ನಾನು ಸ್ಟೇ ಆಗ್ತಾ ಇಲ್ಲ, ಬಟ್ ನನ್ನ ಲಗೇಜ್ನೆಲ್ಲ ಅಲ್ಲಿ ಚೆಕ್ ಮಾಡಿಬಿಟ್ಟು ಸೊ ಅಲ್ಲಿಂದ ವೆನಿಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಜರ್ನಿನ ಕಂಟಿನ್ಯೂ ಮಾಡೋದಂತ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಹಳೆ ವ್ಲಾಗ್ಸು. ಹಾಗೆ ನೋಡ್ತಾ ಇದ್ದಾರೆ ಈ ಸೀರೀಸ್ನ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಸೊ ಯಾರು ಜಲ್ದಿ ಬಂದರೆ ಏರ್ಪೋರ್ಟಲ್ಲಿ, ನಮ್ಮ ಬೆಂಗಳೂರಲ್ಲೆಲ್ಲ ಏನಂದರೆ 24 hours ಕೂಡ ಓಪನ್ ಇರುತ್ತೆ ಏರ್ಪೋರ್ಟು, ಬಟ್ ಇಲ್ಲೆಲ್ಲ ಓಪನೇ ಇರೋದಿಲ್ಲ ಏರ್ಪೋರ್ಟ್. ಜಲ್ದಿ ಏನಾದರೂ ಬಂದ್ವಿ ಅಂದ್ರೆ ಸೊ ಈ ಥರ ಕಾಯಬೇಕು, ಇಲ್ಲಾಂದರೆ ಇಲ್ಲೇ ಮಲ್ಕೊಬೇಕು. ಆ್ಯಕ್ಚುಲಿ ನನ್ನ ಫ್ಲೈಟ್ ಬಂದುಬಿಟ್ಟು ಅರೌಂಡ್ 6:20 ಇಲ್ಲಿಂದ. ಸೊ ಪ್ಯಾರಿಸಿಂದ ಇಟಲಿಗೆ ಒಂದು 1.5 or 2 hours ಜರ್ನಿ. ರೋಮ್ ಏರ್ಪೋರ್ಟಲ್ಲೇ ಇಳಿದಾದ್ಮೇಲೆ ನೆಕ್ಸ್ಟ್ ನಾನು ಫಸ್ಟ್ ಟರ್ಮಿನಿ ಹೋಗ್ತಾ ಇದ್ದೀನಿ. ಟರ್ಮಿನಿ ಅಂತಾರೆ ಬೇಸಿಕಲಾಗಿ ಟ್ರೈನ್ ಟಿಕೆಟ್ ತೊಗೊಂಡು ಈಗ ಟ್ರೈನಿಗೆ ಹೋಗ್ಬಿಟ್ಟು ನಾನು ಫಸ್ಟ್ ರೋಮಲ್ಲಿ ಇಳ್ಕೋಬೇಕು. ಅದಾದಮೇಲೆ ಚೆಕಿಂಗ್ ಮಾಡಬೇಕು. ಚೆಕಿಂಗ್ ಆದಮೇಲೆ ವೆನಿಸ್ಗೆ ಟ್ರಾವೆಲಿಂಗು. ವೆಲ್ಕಮ್ ಟು ವೆನಿಸ್. ಸೊ ವೆನಿಸ್ ಬಂದ್ಬಿಟ್ಟು ಸಿಟಿ ಆಫ್ ಕೆನಾಲ್ಸ್ ಅಂತ ಕರೀತಾರೆ. ಸಿಟಿ ಆಫ್ ಕೆನಾಲ್ಸ್ ಅಂದರೆ ಗೊತ್ತಿದೆಯಲ್ಲ, ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೆನಾಲ್ಸ್ ಇದೆ, ಅದಕ್ಕೋಸ್ಕರನೇ ಇದನ್ನ ಸಿಟಿ ಆಫ್ ಕೆನಾಲ್ಸ್ ಅಂತ ಕರೀತಾರೆ. ಈ ಒಂದು ಸಿಟಿ ಬಂದ್ಬಿಟ್ಟು ಆಲ್ಮೋಸ್ಟ್ 127 ಕೆನಾಲ್ಸ್ ಇದೆ, ಪ್ಲಸ್ 438 ಐಲ್ಯಾಂಡ್ಸ್ ಇದೆ. ಓಕೆ, ಇದನ್ನು ಆಲ್ಸೋ ಸಿಟಿ ಆಫ್ ಐಲ್ಯಾಂಡ್ಸ್ ಅಂತ ಕೂಡ ಕರೀತಾರೆ. ಎಷ್ಟು ಚೆನ್ನಾಗಿದೆ ಅದನ್ನು ನೋಡಲಿಕ್ಕೆ. ಈಗ ಆ್ಯಕ್ಚುಲಿ ನಾನು ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇನೆ. ಇದೊಂದು ಫೇಮಸ್ ಬ್ರಿಡ್ಜು. ಇದನ್ನು ನೋಡೋದಕ್ಕೆ ನಿಮಗೆಲ್ಲ ಗೊತ್ತಾಗುತ್ತೆ, ಈ ಬ್ರಿಡ್ಜ್ ಯಾವುದೋ ಮೂವಿಯಲ್ಲಿದೆಯಲ್ಲ ಅಂತ ಹೇಳ್ಬಿಟ್ಟು. ಬನ್ನಿ ಈ ಬ್ರಿಡ್ಜ್ನ ತೋರಿಸ್ತೇನೆ. ಫೇಮಸ್ ಸ್ಪೈಡರ್ಮ್ಯಾನ್ ಮೂವಿ ನೋಡಿದ್ದೀರಾ? ಆ ಮೂವಿಯಲ್ಲಿ ಒಂದು ಸೀನ್ ಇದೆ, ಮತ್ತು ಎಷ್ಟೊಂದು ಮೂವೀಸಲ್ಲೂ ಕೂಡ ಈ ಒಂದು ಸೀನ್ ಇದೆ ನೋಡಿ. ಮೇಲ್ಗಡೆಯಿಂದ ತೆಗೆದು ಶೂಟ್ ಮಾಡಿರ್ತಾರೆ, ಇಲ್ಲಿ ಕೆಳಗಡೆಯಿಂದ ಹೀರೋಯಿನ್ಸು ಒಂದು ಸಾಂಗ್ ಹಾಕ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ಈ ಗಂಡೋಲ ಅಲ್ಲಿ. ಬದವೇ ಗಂಡೋಲ ಅಂತಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಚಿಕ್ಕ ಬೋಟ್ಗಳು, ಅದ್ರ ಮೇಲೆ ಇಬ್ಬರನ್ನ ಅಥವಾ 3 ಜನ ಕರ್ಕೊಂಡು ಹೋಗ್ತಾರೆ. ಒಂದು ಟ್ರಿಪ್ಪಿಗೆ ಹಿಂಗೆ ಓಟ್ ಬರಲಿಕ್ಕೆ ಸಿಟಿನ. ಸೊ ಆಲ್ಮೋಸ್ಟ್ 1000 rupees ಅಂದರೆ 10 euros ಇಸ್ಕೊತಾರೆ. ಸಾರಿ ತಪ್ಪಾಯಿತು, 10 euros ಅಲ್ಲ, 10,000 rupees ಆಗುತ್ತೆ. ಅಂದರೆ 100 euros ಇಸ್ಕೊತಾರೆ ಈ ಥರ ಓಟ್ ಬರಲಿಕ್ಕೆ, ಅಥವಾ ಒಂದು ಗಂಡೋಲ ಅಲ್ಲಿ. ಈ ಸಿಟಿ ಏನಕ್ಕಪ್ಪ ಇಷ್ಟೊಂದು ಕೆನಾಲ್ಸ್ ಇದೆ ಅಥವಾ ಯಾತಿಗೆ ಇಷ್ಟೊಂದು ಬ್ರಿಡ್ಜಸ್ ಇದೆ ಅಂತಂದರೆ, ಆ್ಯಕ್ಚುಲಿ
ಇದು ಬಂದ್ಬಿಟ್ಟು ಮ್ಯಾನ್ ಮೇಡ್ ಸಿಟಿ. ಓಕೆ, ಮನುಷ್ಯ ನಿರ್ಮಾಣ ಮಾಡಿರುವಂಥ ಸಿಟಿನೇ ಈ ಒಂದು ವೆನಿಸ್. ಇದು ವೆನಿಸ್ ಅಂದರೆ ಜಸ್ಟ್ ಒಂದು ಸಿಟಿ ಅಲ್ಲ, ಸುಮಾರಷ್ಟು ಐಲ್ಯಾಂಡ್ಸ್, ಆಗಲೇ ಹೇಳಿದ್ನಲ್ಲ ಆ ಥರ 100+ ಐಲ್ಯಾಂಡ್ಸ್ ಸೇರಿಬಿಟ್ಟು ಇದೊಂದು ಸಿಟಿ ಆಗಿದ್ದು ಆಯಿತಾ. ಅದಕ್ಕೇ ಈ ಐಲ್ಯಾಂಡ್ಗಳೆಲ್ಲ ನಾವು ಒಂದಕ್ಕೊಂದು ಇಂಟರ್ಲಿಂಕ್ ಮಾಡ್ಲಿಕ್ಕಂತಾನೆ ಈ ಥರ ಬ್ರಿಡ್ಜಸ್ ಎಲ್ಲ ಅವ್ರು ಕಟ್ಟಿರೋದು. ಸೊ ಈಗೇನಾಗಿದೆ ಅಂದರೆ ಇದು ಒಂದು ಐಲ್ಯಾಂಡ್ ಥರ ಕಾಣುತ್ತೆ. ನೀವೇನಾದ್ರು ನಮ್ಮ ವ್ಯೂವಿಂದ ನೋಡಿದ್ರೆ ಮೇಲ್ಗಡೆಯಿಂದ ಇದೊಂಥರ ಫಿಶ್ ಥರ ಕಾಣುತ್ತೆ. ಆ್ಯಕ್ಚುಲಿ ನೋಡ್ಕೊಂಬಿಟ್ಟು ಬನ್ನಿ ಮೇಲ್ಗಡೆ ಹೇಗಿದೆ ವ್ಯೂ ಅಂತೇಳಿ ಈ ಒಂದು ಐಲ್ಯಾಂಡ್ದು. ಇಲ್ಲೆಲ್ಲ ಮನೆಗಳು ಒಂಥರ ವಾಲಿರೋ ಥರ ಕಾಣಿಸುತ್ತೆ, ನಿಮಗೆ ಸ್ಟ್ರೈಟ್ ಲೈನಲ್ಲಿ ಇರೋದಿಲ್ಲ. ಸೊ ಯಾಕೆ ಅಂದರೆ ಈ ಒಂದು ಸಿಟಿಯಲ್ಲಿ ಏನಾಗಿದೆ ಅಂದರೆ ನಮ್ಮ ಥರ ಸಿಮೆಂಟ್ ಹಾಕ್ಬಿಟ್ಟು ಅಥವಾ ನೆಲ ಗಟ್ಟಿದೆ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟೆಲ್ಲ ಬೇಸ್ಮೆಂಟ್ ಮಾಡಿಲ್ಲ. ಈ ಒಂದು ಸಿಟಿ ಸಿಂಕ್ ಆಗುತ್ತೆ ಮತ್ತು ತುಂಬ ನೆಲ ಅದ ಇರೋದ್ರಿಂದ ವುಡನ್ ಇರುತ್ತಲ್ಲ, ವುಡ್ನಲ್ಲಿ ಇಲ್ಲಿ ಬೇಸ್ಮೆಂಟ್ ಥರ ಮಾಡಿಕೊಂಡು ಮಾಡಿದ್ದಾರೆ. ನೋಡಿ ಈ ಪಿಕ್ಚರ್ ಹೇಗಿದೆ ಅಂಥೇಳಿ. ಸೊ ಈ ಥರ ಈ ಒಂದು ಸಿಟಿಯಲ್ಲಿ ಈ ಥರ ಮನೆಗಳನ್ನ ಕಟ್ಕೊಂಡ್ಬಂದಿರೋದು ಇವರು. ಬಟ್ ಒಂದೇ ಒಂದು ಇಷ್ಟ ಆಗದಿರೋವಂಥ ವಿಷಯ ಏನು ಅಂದರೆ, ಸೊ ಈ ಒಂದು ಸಿಟಿಯಲ್ಲಿ ಕೂಡ ಜನ ಕಡಿಮೆ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಸಿಟಿಯಲ್ಲಿ ಇದ್ದಿದ್ದು ಸಮ್ವೇರ್ ಕ್ಲೋಸ್ ಟು 120,000 ಜನ ಇಲ್ಲಿ ರೆಸಿಡೆಂಟ್ಸ್ ಇದ್ದರು. ಈಗ ಬರೀ ಒಂದು 60,000 ಜನ ಇದ್ದಾರೆ ಅಂತ ಹೇಳೋಕ್ಕಾಗುತ್ತೆ. ಸೊ ಬರ್ತಾ ಬರ್ತಾ ಇನ್ನೂ ಕಡಿಮೆ ಆಗುತ್ತೆ, ಅಥವಾ ಇದು ಕೂಡ ನಮ್ಮ ಒಂದು ಕುದುರೆಮುಖ ಥರ ಆದರೂ ಆಗ್ಬೋದು ಅಂತ ಹೇಳ್ತಾರೆ. ಒಂಥರ ಗೋಸ್ಟ್ ಸಿಟಿ ಥರ. ಗೋಸ್ಟ್ ಸಿಟಿ ಅಂದರೆ ಏನು ಅಂದರೆ ಯಾರು ಜನ ಇಲ್ದಿರೋದು, ಎಲ್ಲ ಜನ ಬಿಟ್ಟು ಹೋಗೋ ಥರ, ಆ ಥರನೂ ಆಗ್ಬೋದು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸು. ಓನ್ಲಿ ರೀಸನ್ ಏನಂದರೆ ಇಲ್ಲಿರೋರು ಬೇರೆ ಕಡೆ ಹೋಗ್ಬಿಟ್ಟು ಕೆಲಸ ಮಾಡೋದಕ್ಕೆ ಅಂತ ಹುಡುಕೊಂಡು ಹೋಗ್ತಾರೆ. ಇಲ್ಲಿನ ಜೀವನ ಒಂದು ಅಂಶ ಅಂದರೆ ಬರೀ ಇದೆ, ಗಂಡೆಲ್ಲ ಓಡಿಸ್ಕೊಂಡಿರೋದು ಅದಕ್ಕೋಸ್ಕರ. ಅದು ಬಿಟ್ಟರೆ ಬರೀ ಇಲ್ಲಿ ಬರುವಂಥ ಟೂರಿಸ್ಟ್ಗಳನ್ನ ನೋಡ್ಕೊತಾರಲ್ಲ. ಸೊ ಇದೆರಡನೇ ಅವರ ಮೇನ್ ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿರೋವಂಥ ಎಜುಕೇಟೆಡ್ಸು ಮತ್ತು ಗ್ರ್ಯಾಜುಯೇಟ್ಸ್ ಎಲ್ಲ ಈ ಒಂದು ಊರನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಬೇರೆ ಕಡೆ ಸೆಟ್ಲ್ ಆಗ್ತಾಯಿದ್ದಾರೆ. ಮೋಸ್ಟ್ ಆಫ್ ದಮ್ ಎಲ್ಲ ಹೋಗ್ತಿರೋದು ಬಂದ್ಬಿಟ್ಟು ಫ್ರಾನ್ಸ್, ಪ್ಯಾರಿಸಲ್ಲಿ ಹೋಗಿ ಸೆಟ್ಲ್ ಆಗ್ತಾಯಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ ಮುಂದೆ. ಸೊ ಅದೇನಕ್ಕೆ ಬಂದಿದ್ದಾರೆ ಅಂದರೆ ಇಲ್ಲೊಂದು ಫೇಮಸ್ ಅಟ್ರಾಕ್ಷನ್ ಇದೆ, ಬನ್ನಿ ಅಲ್ಲಿ ಹೋಗ್ತಾ ಹೇಳ್ತೀನಿ ಅದೇನು ಅಂತ. ಸೊ ನಾನೀಗಿರೋವಂಥದ್ದು ಸ್ಯಾಲಿಡ್ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ಒಂದು ವ್ಯೂನ ನೋಡ್ಕೊಂಬಿಟ್ಟು ಬನ್ನಿ ಹೇಗಿದೆ ಅಂತ ಟಾಪ್ ವ್ಯೂವಿಂದ. ಸೊ ಯಾಕೆ ಹೇಳಿದೆ ಅಂದರೆ ಈ ಬ್ರಿಡ್ಜು ತುಂಬಾ ಫೇಮಸ್ಸು ವೆನಿಸಲ್ಲಿ. ಸೊ ನೀವು ವೆನಿಸ್ನ 2 ಪಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಕಡೆ ಒಂದು ಸಿಟಿ ಈ ಕಡೆ ಒಂದು ಸಿಟಿ ಅಂದರೆ ಇದೇ ಮೇಜರ್ ಪೋರ್ಷನ್ ಆಫ್ ದ ರಿವರ್. ಸೊ ವೆನಿಸ್ ಇರೋದೇ ಒಂದೇ ಸಿಟಿ, ಬಟ್ ಹೇಳ್ತಿರೋದು ನಾವು ಸೌತ್ ಅಥವಾ ನಾರ್ತ್ ಅಥವಾ ಏನೋ ವೆಸ್ಟ್ ಅಥವಾ ಈಸ್ಟ್ ಅಂತ ತೊಗೊಂಡ್ರೆ 2 ಸಿಟಿನ ಬೇರೆ ಮಾಡುವಂಥ ಮೇಜರ್ ಒಂದು ಬ್ರಿಡ್ಜು ಇದೆ, ಅಥವಾ ಮೇಜರ್ ರಿವರ್ ಇದು, ಅದಕ್ಕೆ ಕಟ್ಟಿರೋಂಥ ಬ್ರಿಡ್ಜ್ ಇದು. ಸೊ ಇಡೀ ಯುರೋಪಲ್ಲೇ ಈ ಒಂದು ಪ್ಲೇಸು ಈಗೇನಿದೆ ಇದು ವೆನಿಸು, ಇದು ಬಂದ್ಬಿಟ್ಟು ಮೋಸ್ಟ್ ಅಟ್ರಾಕ್ಟಿವ್ ಮತ್ತು ಮೋಸ್ಟ್ ಪಿಕ್ಚರ್ಸ್ಕ್ಯೂ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಎಲ್ಲೇ ಹೋದರೂ ಕೂಡ ಒಂದು ಪಿಕ್ಚರ್ ಪರ್ಫೆಕ್ಟ್ ಇಮೇಜಸ್ ಅಂತೂ ಬರುತ್ತೆ, ಅಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸು.
ಒಂದು ಅಬ್ಸರ್ವ್ ಮಾಡಿದ್ರಲ್ಲ, ಈ ಊರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ದೋಣಿಗಳು. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಇಲ್ಲ, ಬೇರೆ ಇವನ್ ಸೈಕಲ್ ಕೂಡ ಎಲ್ಲೂ ಇಲ್ಲ, ಅಥವಾ ಬಸ್ ಇಲ್ಲ, ಲಾರಿ ಇಲ್ಲ, ಕಾರ್ ಇಲ್ಲ, ಪ್ಯೂರ್ ಫಾರ್ಮ್ ಬೋಟಲ್ಲೇ ಇಲ್ಲೆಲ್ಲ. ನಾನೀಗ ಹೋಗ್ತಿರೋ ಜಿಲಾಟೋನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ. ಜಿಲಾಟೋ ಬಂದ್ಬಿಟ್ಟು ಇನ್ವೆಂಟ್ ಆಗಿದ್ದು ಇಲ್ಲೇ ಅಂತ ಹೇಳ್ತಾರೆ, ಈ ಒಂದು ಫೇಮಸ್ ಪ್ಲೇಸಲ್ಲಿ, ಅಥವಾ ಇವರ ಒಂದು ವಂಶಸ್ಥರನ್ನ ಇನ್ವೆಂಟ್ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದೇನೆ. ಸೊ ಆ ಪ್ಲೇಸ್ ಯಾವುದು ಅಲ್ಲ, ಸುಸೋ ಜಿಲಾಟೋ ಅಂತೇಳಿ. ಇದವ್ರದ್ದು ಒಂದು ಸೆಂಟರ್ 2010 ಇದೆ ಈ ಸೆಂಟರ್. ಅದು ಬಿಟ್ಟರೆ ಒರಿಜಿನಲ್ ಸೆಂಟರ್ ಬಂದ್ಬಿಟ್ಟು ಬೇರೆ ಕಡೆ ಇದೆ. ಬಟ್ ಈಗ ಟೈಮ್ ಇಲ್ದಿರೋದ್ರಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಜಿಲಾಟೋನ. ಥ್ಯಾಂಕ್ ಯು. ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಜಿಲಾಟೋ ಟೊಫೆ ಕ್ಯಾರಮಲ್ ತೊಗೊಂಡಿರೋದು. ಚಾವ್. ಈ ಒಂದು ಪ್ಲೇಸ್ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್, ಅಥವಾ ಈ ಪ್ಲೇಸು ಏನಕ್ಕೆ ಇಷ್ಟೊಂದು ಫೇಮಸ್ ಆಗಿದ್ದು ಅಂತಂದ್ರೂ ಕೂಡ ನಿಮಗೆಲ್ಲ ಗೊತ್ತಿದೆ. ಒನ್ಸ್ ಅಪಾನ್ ಅ ಟೈಮ್ ವೆಸ್ಟರ್ನ್ ಕಂಟ್ರೀಸ್, ಸೊ ಕಾಲ್ಡ್ UK, ಯುರೋಪ್ ಎಲ್ಲ ಬಂದ್ಬಿಟ್ಟು ನಮ್ಮಂಥ ಕಂಟ್ರಿಗಳ ಕಡೆ ಬರ್ತಾಯಿದ್ರು. ಅಲ್ಲಿಂದ ಟ್ರೇಡ್ ಬಿಸ್ನೆಸ್ ಮಾಡ್ತಾಯಿದ್ರು ಅಥವಾ ಟ್ರೇಡಿಂಗ್ ಮಾಡ್ತಾಯಿದ್ರಲ್ವ. ಸೊ ಆ ಟ್ರೇಡಿಂಗ್ ಮಾಡ್ತಾ ಇದ್ದಿದ್ದನ್ನೆಲ್ಲ ಈ ಒಂದು ಪೋರ್ಟಿಂದನೇ ಅವ್ರು ಸಾಗಿಸ್ತಾ ಇದ್ದಿದ್ದು. ಈ ವೆನಿಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪೋರ್ಟ್ ಆಗಿತ್ತು. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇಂಡಿಯಾದಿಂದ ಏನಾದ್ರು ಒಂದು ತೊಗೊಂಬರ್ತಾಯಿದ್ದಾರೆ ಅಂದರೆ, ವಸ್ತುಗಳನ್ನ ತೊಗೊಂಬರ್ತಾಯಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಬರ್ತಾಯಿದ್ದಾರೆ ಅಂದರೆ ಅದು ಫಸ್ಟ್ ಹೋಗ್ಬಿಟ್ಟು ಇಸ್ತಾನ್ಬುಲಿಗೆ ಹೋಗ್ತಾಯಿತ್ತು. ಇಸ್ತಾನ್ಬುಲಿಂದ ವೆನಿಸಿಗೆ ಬಂದು ವೆನಿಸಿಂದ ಡಿಫ್ರೆಂಟ್ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಒಂದು ಪ್ಲೇಸು ಹಿಸ್ಟಾರಿಕಲಿ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ, ಎಸ್ಪೆಷಲಿ ಯುರೋಪ್ನ ಒಂದು ಎಕನಾಮಿಕ್ ಹಿಸ್ಟ್ರಿಯಲ್ಲಿ. ನಿಮಗೊಂದು ಫನ್ ಫ್ಯಾಕ್ಟ್ ಗೊತ್ತಾ, ಇಲ್ಲಿ ಸುಸು ಮಾಡಬೇಕು ಅಂದರೆ $100 ಕೊಡಬೇಕು ಒಂದ್ಸರಿ ಹೋಗಿ ಸುಸು ಮಾಡಲಿಕ್ಕೆ ವೆನಿಸಲ್ಲಿ. ನನ್ನ ಲೈಫಲ್ಲಿ ಮಾಡುವಂಥ ಕಾಸ್ಟ್ಲಿ ಸುಸು ಇದು $100 ಕೊಟ್ಟು. ಕರಿಮಣಿ ಮಾಲೀಕನಿ ಬಾಯ್ಗೆ ಆಯ್ತು ಅಂತೇಳಿ ಒಂದು ವಾಟರ್ ಬಾಟಲ್ ತೊಗೊಂಡೆ, $150 ವಾಟ್ರು. ಸೊ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಕ್ಯಾಶ್ ಕೊಡೋದಿಲ್ಲ, 5 euros. Sorry? Huh? ಥ್ಯಾಂಕ್ ಯು. $5 ಇನ್ಸೆಂಟ್ ಮಾಡಿದ್ರೆ $300 ಕೊಟ್ಟು ಒಂದು ವಾಟರ್ ಬಾಟಲ್ ಕೊಟ್ಟು ನೋಡೋಣ. $150 ವಾಟರ್ ಹೆಂಗಿದೆ ಟೇಸ್ಟ್ ಅಂತ. ವಾಟರ್ ಅಂತೇಳಿ ಸೋಡಾ ತೊಗೊಂಡ್ಬಿಟ್ಟಿದ್ದೀನಿ. ಇಟಲಿಗೆ ಬಂದು ಪಿಜ್ಜಾ ತಿಂದಿಲ್ಲ ಅಂದರೆ ಏನು ಹೇಳಿ, ಟ್ರೈನಿಂಗ್ ಇನ್ನೂ ಟೈಮ್ ಇದೆ, ಅದಕ್ಕೆ ಸ್ವಲ್ಪ ಹೊಟ್ಟೆ ಹಿಡಿತಾ ಇತ್ತು. ಪಿಜ್ಜಾ ತಿನ್ನೋಣ ಅಂತ ಬಂದೆ. ನಮ್ಮಲ್ಲಿ ಥರ ಏನು ಪಿಜ್ಜಾನ ಫುಲ್ ರೌಂಡಲ್ಲಿ ಕೊಡಲ್ಲ, ಸ್ಲೈಸಲ್ಲಿ ಕೊಡ್ತಾರೆ ಈ ಥರ. ಆ ಸ್ಲೈಸ್ ಕೂಡ ಒಂದು ಫುಲ್ ಪಿಜ್ಜಾ ಇದ್ದಂಗೆ ಇದೆ. ವೆಜ್ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ನೈಸ್ ಅಂದರೆ ಯಾವ ಥರ ಇದೆ ಗೊತ್ತಾ, ಇದು ಪಿಜ್ಜಾ ಲವರ್ಸ್ ಇದೆ, ತಪ್ಪು ತಿಳ್ಕೊಬೇಡಿ. ಇದೊಂಥರ ಹೆಂಗೆ ಅಂದರೆ ಸ್ಟಫ್ಡ್ ಆಲೂ ಪರೋಟ ಇರುತ್ತಲ್ಲ ಆ ಥರ ಇದೆ. ಏನಂದೆ ಇನ್ನೊಂದ್ಸಲ ಹೇಳಿ. ಸ್ಟಫ್ಡ್ ಆಲೂ ಪರೋಟ ಇರುತ್ತಲ್ಲ ಆ ಥರ ಇದೆ. ಬಟ್ ನೈಸ್, ಚೆನ್ನಾಗಿದೆ ಟೇಸ್ಟ್ ಅಂತ, ಸೂಪರ್ ಆಗಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಲಾಗು. ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡ್ಬೇಕು ಅಂತೇಳಿ. ಮಿಸ್ ಮಾಡಿದೆ ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರು ದಯವಿಟ್ಟು ತಿಳಿಸಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ಸಲ್ಲಿ. ಯಾಕೆಂದರೆ ಈ ಒಂದು ಲಾಗ್ ತರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಂತರ ಸುಮಾರಷ್ಟು ಜನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಪ್ರಯತ್ನನ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ವೆನಿಸ್. ಫುಲ್ ಎಕ್ಸೈಟ್ ಆಗಿದ್ದೀನಿ. ಈಗ ಎಂಟ್ರ್ ಆಗ್ತಾ ಇದ್ದೀನಿ ವಿಶ್ವದ ಅತಿ ಚಿಕ್ಕದಾದಂಥ ಒಂದು ಕಂಟ್ರಿಗೆ.